ನನ್ಗೆ ಯಾಕೋ ಒಂದು ಫೀಲ್ ಬಂತು ಆ್ಯಕ್ಚುಲಿ. ಇಂಟ್ಯೂಷನಲ್ಲೇ ನನಗೆ ನಾನು ಡಬಲ್ ಎಲಿಮಿನೇಷನ್ ಆಗಿಲ್ಲ ಅಂತ ನನಗೆ ಫಸ್ಟೇ ಅನಿಸ್ತಾ ಇತ್ತು. ಬಿಗ್ ಬಾಸ್ ಹೇಳಿದ್ರು ಡಬಲ್ ಇರ್ಬೋದು ಅಂತ ಹೇಳಿದ್ರು ನನಗೆಲ್ಲೋ ಅನಿಸ್ತಾ ಇತ್ತು ಇಲ್ಲ ಇವತ್ತು ಡಬಲ್ ಇರಲ್ಲ, ಯಾರಾದ್ರೂ ಒಬ್ಬರು ಅಂತೂ ಗ್ಯಾರಂಟಿ ಹೋಗ್ತಾರೆ. ಸೊ ಮೈಕಲ್ ಅಂತಲೇ ನನ್ನ ತಲೆಯಲ್ಲಿ ಮೈಕಲ್ ಅಂತಲೇ ಇರ್ಬೋದು ಅಂತ ಇತ್ತು. ಬಟ್ ಅದೇ ಆಮೇಲೆ ಮೈಕಲ್ ಅವರು ಲಕ್ಕಿಲಿ ಒಳಗಡೆ ಹೋಗಿದ್ದಾರೆ. ಈಗ ಆಟದ ವಿಚಾರಕ್ಕೆ ಬರೋದಾದರೆ, ಅಂದರೆ ಬಣ್ಣ ಎರಚೋ ಟಾಸ್ಕಲ್ಲಿ, ಅಂದರೆ ಬಟ್ಟೆ ಒಗ್ದು ಹಾರಕ್ಬೇಕು, ಅವಾಗ ನೀವು ಬಣ್ಣ ಎರಚಬೇಕು. ಆ ಟಾಸ್ಕ್ನಲ್ಲಿ ಸ್ಪೆಷಲಿ ಅವಿನಾಶ್ ಅವರು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ಆ ಒಂದು ವೀಕ್ ಏನಿದೆ ಅದು ಅವಿನಾಶ್ ಅವರಲ್ಲಿರೋ ಒಂದು ಗೇಮ್ ಆಟದ ತೀರನ ತೋರಿಸುತ್ತೆ. ಅಂದರೆ ಹೊರಗಡೆನೂ ಕೂಡ ಟ್ರೋಲ್ ಪೇಜಸ್ಗಳಲ್ಲಿ ಅವಿನಾಶ್ ನಿಜವಾಗ್ಲೂ ಮಾವುತಾನೆ ಅಂತ ಟ್ರೋಲ್ ಆಗ್ತಿರ್ತೀರ. ಲೈಕ್ ನೀವು ವಿನಯ್ ಅವ್ರನ್ನ ಮತ್ತೆ ಕಾರ್ತಿಕ್ ಅವ್ರನ್ನ ನೀವೇ ಹೇಳ್ತಿರ್ತೀರಾ ಒಬ್ರದ್ದು ಕೈ ಮುರಿದಾಗ್ದೆ ಇನ್ನೊಬ್ರದ್ದು ಬೆನ್ನು ಪೆಟ್ಟಾಯ್ತು, ಸೊ ನಾನ್ ಮಾವುತ ಅಲ್ವಾ ಅಂತ ಕೇಳ್ತೀರಾ. ಅದು ಮತ್ತೆ ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಆಕ್ಚುಲಿ ತುಕಾಲಿ ಮತ್ತೆ ಇವರು ನನಗೆ ವರ್ತೂರ್ ಸಂತೋಷ್ ಅವರು ಯಾವತ್ತೂ ನನಗೆ ಇವನು ಮಾವುತ ಅಲ್ಲ, ಆನೆಗೆ ಮೇವು ಹಾಕಕ್ಕೆ ಬಂದಿದ್ದಾನೆ ಅಂತ ಸುಮ್ಮನೆ ಯಾವತ್ತೂ ನನಗೆ ಕಿಂಡಲ್ ಮಾಡೋರು, ತುಕಾಲಿ ಅವರು ಸ್ಪೆಷಲಿ. ಸೊ ನಿನ್ನ ಕೆಲಸ ಏನು, ನೀನು ಬಂದಿದ್ದು ಯಾಕೆ, ನೀನು ಆನೆ ಜೊತೆನೇ ನೀನು ಹೋರಾಡಬೇಕು, ಇಲ್ಲಾಂದ್ರೆ ನಿಂಗೆ ವ್ಯಾಲ್ಯೂ ಇಲ್ಲ ಅಂತ ನಾನು ಯಾವತ್ತೂ ಅವ್ರಿಗೆ ಆರ್ಗ್ಯೂ ಮಾಡೋದು. ಅಲ್ಲಿ ಕೂಡ ಇಲ್ಲಿ ಆನೆ ಒಬ್ರೇನಾ, ಹಂಗಂದ್ರೆ ನಿಮ್ಮ ಎಲ್ಲ ಡಮ್ಮಿನ, ನೀವೆಲ್ಲ ಡಮ್ಮಿಗಳ ಅಂತ ಕೇಳ್ತಾ ಇದ್ದೆ ನಾನು ತುಕಾಲಿ ಅವ್ರಿಗೆ. ಇಲ್ಲ ನಿನಗೆ ನೀನು ಹೇಳಿದ್ಯಾ ಡೈಲಾಗು ಅಂತ, ಆ ಡೈಲಾಗ್ ಹೇಳಿದ್ಮೇಲೆ ನೀನು ಹಂಗೆ ಮಾಡಲೇಬೇಕು ಹಂಗೆ ಹಿಂಗೆ ಅಂತ, ಅದು ನಾನು ಆರ್ಗ್ಯೂ ಮಾಡೋನು ಯಾವತ್ತು. ನಾನು ಅವರಿಗೆ ಒಂದೇ ಹೇಳ್ತಾ ಇದ್ದೆ, ನೋಡಿ ನಾನು ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೆ ಟ್ರಿಗರ್ ಮಾಡಿಬಿಟ್ಟು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ ಏನೋ ಮತ್ತೊಂದು ಕನ್ನಡ ಲ್ಯಾಂಗ್ವೇಜ್ ಅಂತ ಬಂದಾಗ ಅದನ್ನು ಬಳಕೆ ಮಾಡುವಂಥ ರೀತಿ, ಶೈಲಿ ಅಥವಾ ಅದನ್ನ ಯಾವ ಥರ ಒಂದು ಪ್ರೊವೋಕ್ ಮಾಡೋ ರೀತಿ ವಿನಯ್ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ಆ ಫೈಟಲ್ಲಿ ನಾನು ಸೋತು ಬಿಡ್ತೀನಿ ಆ ಫೈಟ್ ಅಂತ ಬಂದಾಗ. ಯಾಕಂದರೆ ನಮಗೆ ಎಲ್ಲೂ ಬಿಗ್ ಬಾಸಲ್ಲಿ ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ನಾವು ಬಲದಲ್ಲಿ ತೋರಿಸುವಂಥ ಇದು ಗೇಮ್ ಅಲ್ಲ ಅದು ಬಿಗ್ ಬಾಸ್. ಸೊ ನೀವು ನಿಮ್ಮ ನಾಳಿಗೆನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನನ್ನ ಒಂದು ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಕನ್ನಡ ಮಾತಾಡೋ ರೀತಿ ಶೈಲಿ ಅದು ಏನೋ ಇರ್ಬೋದು, ಸ್ವಲ್ಪ ಸಾಫ್ಟ್ ಆಗಿದೆ ಅದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಇದು ಅಂತ ಬಂದರೆ, ಆ ಮ್ಯಾಚ್ ಅಂತ ಬಂದರೆ ಅಲ್ಲಿ ಮಾತಾಡೋದು ಅವ್ರು ವಿನ್ ಆಗ್ತಾ ಇದ್ದಾರೆ ಅಂತ ಬರುತ್ತೆ. ಅವರು ಏನೋ ಒಂದು ಪಾಯಿಂಟ್ ಏನೋ ಮತ್ತೊಂದು ಏನೋ ಹೇಳ್ಕೊಂಡು ಹೋಗ್ತಾರೆ, ನಾನು ಹಂಗೆ ನೋಡಿದ್ದೀನಿ ಅದು ಇದು, ಎಲ್ಲಿ ಇದು ಮಾವುತಾನ ಎಲ್ಲಿ ಹೊಡಿಬೇಕು ಅದು ಗೊತ್ತು, ಕೆಡ್ಡ ಮಾಡಿದ್ದೀನಿ ಅದು ಇದು ಅಂತ ಏನೋ ಕೆಲವು ಬಳಕೆಗಳು ತುಂಬ ಚೆನ್ನಾಗಿದೆ ಅವ್ರದ್ದು. ಆ್ಯಕ್ಚುಲಿ ಕನ್ನಡ ಭಾಷೆ ಬಳಕೆಗಳು ಏನು ಮಾಡ್ತಾರೆ ಶಬ್ದಗಳೆಲ್ಲ. ನಾನು ಇದೇ ಹೇಳ್ತಿದ್ದು, ಇದು ಅಲ್ಲ ಇದರಲ್ಲಿ ನಾನು ವಿನ್ ಆಗೋದು ನನಗೆ ಇಷ್ಟ ಇಲ್ಲ. ನನಗೆ ಟಾಸ್ಕ್ ಅಂತ ಬಂದಾಗ ನಮಗೆ ಎದುರು ಬಂದಾಗ ಅಲ್ಲಿ ನಾನು ಆ ಟಾಸ್ಕಿಗೆ ಜಸ್ಟಿಸ್ ಮಾಡಬೇಕು ಮತ್ತು ಅವ್ರಿಗೆ ಅದು ತೋರಿಸ್ಕೊಡ್ಬೇಕು. ಯಾಕಂದರೆ ಒಬ್ಬ ಒಂದು ಟಾಸ್ಕಲ್ಲಿ ಅವನು ಎಲ್ಲೂ ಕಡಿಮೆ ಅಲ್ಲ, ಇನ್ನೊಂದು ಟಾಸ್ಕಲ್ಲಿ ಇನ್ನೊಬ್ಬನನ್ನ ಪ್ರೊವೋಕ್ ಮಾಡ್ಬೋದು ಒಂದು ಗೇಮ್ಗೆ, ಬಟ್ ಅವನ ರೆಸ್ಪೆಕ್ಟ್ ಏನಿದೆ, ಅವನು ಬಿಗ್ ಬಾಸ್ ಕಂಟೆಸ್ಟೆಂಟೇ, ಅವನು ತುಂಬ ಚೆನ್ನಾಗಿ ಆಡಿದ್ದಾನೆ. ಅವನು ಎಷ್ಟೇ ದಿನ ಬಂದಿರ್ಬೋದು, ಒಂದು 20 ದಿನ ಬಂದಿರ್ಬೋದು, 25 ದಿನ ಬಂದಿರ್ಬೋದು, ಬಟ್ ಅವನು ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾನೆ. ಸೊ ಅಥವಾ 50 ದಿನ ಬಂದಿದ್ದಾನೆ. ಅವನ ರೆಸ್ಪೆಕ್ಟ್ ಏನಿದೆ, ಅವನ ಮನೆಯವರು ನೋಡ್ತಾ ಇರ್ತಾರೆ. ಇವನು ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ. ಸೊ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದಿದ್ದು, ನೀವು ವಿಲನ್ ಆಗಿದ್ದು ನೀವು ಅಂತಲೇ ಹೇಳಿದ್ದು, ನೀವು ವಿಲನ್ ಅಂತ ಒಬ್ಬರೇ ಅಂತ ಅನ್ಕೊಂಡಿದ್ರೆ ನಾನು ವಿಲನೇ ಈ ಟಾಸ್ಕ್ ಅಂತ ಬಂದಾಗ. ಸೊ ನನಗೆ ಗೊತ್ತು, ಬಟ್ ನೀವು ಒಬ್ಬರೇ ಅಂತ ಅನ್ಕೋಬೇಡಿ, ನನಗೂ ಟಾಸ್ಕಲ್ಲಿ ಹೊಡಿಯೋಕ್ಕೆ ಗೊತ್ತು ಅಂತ ಅದೇ ತೋರಿಸ್ಕೋಬೇಕಾಗಿತ್ತು ಅಂತ ತೋರಿಸಿದ್ದೀನಿ ಕೂಡ. ಬಟ್ ಇದನ್ನ ಮತ್ತೆ ಕಾರ್ತಿಕ್ ಅದನ್ನ ನಾನು ಇವ್ರಿಗೆ ಹೋಗ್ಬೇಕಾದ್ರೆ ಇವರು ಪದೇ ಹೇಳ್ತಿದ್ರಲ್ಲ, ಅದಕ್ಕೆ ನಾನು ತಿರ್ಗಾ ಹೇಳಿದೆ, ನೋಡಿ ನಾನು ಇವಾಗ ನೀವು ಹೇಳ್ತಾ ಇದ್ರಲ್ಲ ಒಬ್ರು ಹೀರೋ ಅಂತ ಹೇಳ್ತಾರೆ, ಮನೆ ಹೀರೋ ಕಾರ್ತಿಕ್. ಸೊ ಕಾರ್ತಿಕ್ ಅವ್ರು ನನಗೆ ಜಿಂಕೆ ಮುಂದೆ ಬಾ ಅಂತ ಪ್ರೊವೋಕ್ ಮಾಡ್ತಾರೆ, ಕುದುರೆ ಅಂತಾನು ತಿರ್ಗಾ ಆ ಟಾಸ್ಕ್ ಅಲ್ಲಿ ತಿರ್ಗಾ ಇದು ಮಾಡ್ತಾರೆ. ಅವಾಗ ನಾನು ಹೇಳ್ದೆ, ನೀವು ಹೊರಗಡೆ ಎಲ್ಲ ಇದೆಲ್ಲ ಓಕೆ, ಬಟ್ ಈ ಟಾಸ್ಕ್ ಅಂತ ಬಂದಾಗ ನೀವು ಜಿಂಕೆ ರೊಚ್ಚಿಗೆದ್ರೆ ಆಗೋದು ಸಿಂಹನೇ, ನಿಮಗೆ ಇದು ತೋರಿಸ್ಕೋಬೇಕು ಅಂತ ಅವ್ರು ಮುಂದೆ ಬರ್ತಾರೆ. ನಾನು ಎಲ್ಲೂ ಅವ್ರಿಗೆ ಹರ್ಟ್ ಮಾಡೋ ಇಂಟೆನ್ಷನ್ ಅಥವಾ ಇವರ ಕೈ ಮುರಿಬೇಕು, ಅವರ ಬೆನ್ನು ಮುರಿಬೇಕಂತ ಇಂಟೆನ್ಷನಲ್ಲಿ ನಾನು ಆಡೋ ಅಂಥ ವ್ಯಕ್ತಿ ಇದ್ರೆ ನಾನು ಮುಂಚೆಯಿಂದ ಮಾಡ್ಬೋದಾಗಿತ್ತು. ಅಂಥ ಒಂದು ನನ್ನ ಕ್ಯಾರೆಕ್ಟರಲ್ಲೂ ಇಲ್ಲ. ಬಟ್ ಅವರು ಟಾಸ್ಕಲ್ಲಿ ಅವಿನಾಶ್ಗೆ ನನ್ನ ಇದು ಮಾಡೋಕ್ಕೆ ಆಗಲ್ಲ, ನಾನು ಅವನ್ನ ಹಿಡಿತೀನಿ ಅನ್ನೋ ರೀತಿಯಲ್ಲಿ ಬಂದಾಗ ಕಾರ್ತಿಕ್ಗೆ ಅದನ್ನು ನನ್ನ ಬಲ ಏನಿದೆ ಅದನ್ನ ತೋರಿಸ್ಕೋಬೇಕಾಗಿತ್ತು. ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲೂ ಹರ್ಟ್ ಮಾಡಿದೆ, ಬಟ್ ಅವರೇ ಅದನ್ನ
ಫೋರ್ಸ್ ಮಾಡಿಬಿಟ್ಟು ಮುಂದೆ ಮುಂದೆ ಬಂದು ಅವರೇ ಅದು ಅಲ್ಲೇ ಬಿದ್ದುಬಿಟ್ರು, ಅದಕ್ಕೆ ಅವ್ರಿಗೆ ಇದಾಯಿತು. ಈವನ್ ವಿನಯ್ ಅವರು ತುಂಬ ಜಾಸ್ತಿ ಎಗರಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನನ್ನ ಪ್ರೊವೊಕೇಶನಿಂದ ನನಗಲ್ಲಿ ಗೊತ್ತು ಅವ್ರಿಗೆ ಎಲ್ಲಿ ಪ್ರೊವೋಕ್ ಮಾಡಬೇಕು ಅಂತ. ಸೊ ಅಲ್ಲಿ ಚೆನ್ನಾಗಿ ಒಂದು ಹೆಲ್ದಿ ಇದರಲ್ಲೇ ಮಾಡಿದೆ. ಅವ್ರು ಜಾಸ್ತಿ ಪ್ರೊವೋಕ್ ಮಾಡಿದ್ರು, ಜಾಸ್ತಿ ಹಿಂದೆ ಹಿಂದೆ ಓಡಿದ್ರು, ಆ ಕಡೆ ಬಿದ್ದರು, ಮೇಲೆದ್ರು. ಸೊ ಅವರೇ ಅದು ಅವ್ರ ಕೈ ಹರ್ಟ್ ಆಗೋಗ್ಬಿಟ್ಟು. ಸೊ ಇದೆಲ್ಲ ನೋಡಿದಾಗ ನನಗೆ ಒಂದು ಪಾಯಿಂಟ್ ಪ್ರೂವ್ ಮಾಡ್ದಂಗೆ ಅನಿಸ್ತು ಒಳಗಡೆಯಿಂದ. ಲೈಕ್ ನೋಡಿ, ಹಿಂಗೂ ಆಟ ಆಡ್ಬೋದು, ನೀವು ರೆಸ್ಪೆಕ್ಟನ್ನು ಎಲ್ಲೂ ಇಡ್ಬೋದು ಅಂತ. ಮತ್ತು ಆಮೇಲೆ ಅವ್ರು ಬಂದ್ಬಿಟ್ಟು ಸಾರಿ ಟಾಸ್ಕ್ ಅಂತ ಆಯಿತು ಬಿಟ್ಬಿಡೋಣ ಅಂತಲ್ಲ ವಿನಯ್ ಅವರೇ ಬಂದ್ರು, ಅದು ಓಕೆ ಅಂತ. ಸೊ ಅದನ್ನ ನಾನು ಅವ್ರಿಗೆ ನನಗೆ ಎಷ್ಟು ಕೊಟ್ಟಿದ್ದಾರೆ ಅದನ್ನ ತಿರ್ಗಾ ಅದನ್ನ ಒಂದು ಸ್ವಲ್ಪ ಆದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ನನ್ನ ಪಾಯಿಂಟನ್ನು ಪದೇ ಪದೇ ಹಾಕ್ತಾ ಇದ್ದೆ. ಎಲ್ಲರೂ ಅವರು ಅಲ್ಲಿ ಟ್ರಿಗರ್ ಮಾಡಲಿ ಅಲ್ಲೇ ಇದು ಅಂತ, ಯಾಕಂದರೆ ನೆಕ್ಸ್ಟ್ ವೀಕ್ಗೆ ಚೆನ್ನಾಗಿರತ್ತೆ, ಈ ಫೈಟು ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಬಟ್ ಅವರೇ ಪದೇ ಪದೇ ಹೇಳ್ತಾ ಇದ್ರು, ಅವ್ರು ಕೂಡ ಹೇಳ್ತಾರೆ, ನನ್ನ ಬ್ಯಾಕ್ನ ನೀವೇ ಮಾಡಿದ್ದು, ನನ್ನ ಕೈನು ಇವನೇ ಮಾಡಿದ್ದು ಅಂತ, ನಮ್ಗೆ ಇದನ್ನು ಕೊಡಬೇಕು ಹಿಂದೇನಂತ ಲಾಸ್ಟ್ ಬಂದಾಗ ಹೇಳ್ತಾ ಇದ್ರು. ಸೊ ಅಷ್ಟೇ. ಸೊ ಅಲ್ಲಿ ಪಾಯಿಂಟ್ ಪ್ರೂವ್ ಮಾಡಿದೆ ಅಂತ ನಾನು ಹೇಳಲ್ಲ. ಆ ಪಾಯಿಂಟ್ ಪ್ರೂವ್ ಮಾಡಿದೆ ಅಂದರೆ ಅಲ್ಲಿ ಏನು ಮಾಡಿಲ್ಲ ಅಂತ ಆಗತ್ತೆ ಮುಂದೆ. ಬಟ್ ನನಗೆ ಎಲ್ಲಿ ಅಪರ್ಚುನಿಟಿ ಸಿಕ್ತು ನನಗೆ ಅಲ್ಲಿ ನನ್ನ ಆಟನ ತೋರಿಸಿದ್ದೀನಿ ಅಷ್ಟೇ.